ಓಲಾ ಊಬರ್ ಮಾದರಿಯ ಸರ್ಕಾರಿ ಬೆಂಬಲಿತ ಭಾರತ್ ಟ್ಯಾಕ್ಸಿ ಬಿಡುಗಡೆಯಾಗಿದೆ. ಅಪ್ಲಿಕೇಶನ್ ಮಾದರಿಯ ಈ ಟ್ಯಾಕ್ಸಿ ಸೇವೆಗೆ ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಚಾಲನೆಯನ್ನು ನೀಡಿದ್ದಾರೆ. ಸದ್ಯ ಇದು ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದು, ಶೀಘ್ರದಲ್ಲೇ ಬೆಂಗಳೂರು ಸೇರಿದಂತೆ ಇತರೆ ರಾಜ್ಯಗಳ ನಗರಗಳನ್ನು ತಲುಪಲಿದೆ. ಅಷ್ಟಕ್ಕೂ ಏನಿದು ಭಾರತ್ ಟ್ಯಾಕ್ಸಿ? ಇದು ಕ್ಯಾಬ್ ಚಾಲಕರಿಗೆ ಹಾಗೂ ಪ್ರಯಾಣಿಕರಿಗೆ ಹೆಚ್ಚು ಪ್ರಯೋಜನಕಾರಿ ಹೇಗೆ ಅಂತ ತೋರಿಸ್ತೀವಿ ನೋಡಿ. ಓಲಾ ಊಬರ್ಗೆ ಪೈಪೋಟಿ ನೀಡುವ ಭಾರತ್ ಟ್ಯಾಕ್ಸಿ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಸಂಚಾರ ಶುರು ಮಾಡಿದೆ. ಕೇಂದ್ರ ಸರ್ಕಾರದಿಂದ ಬೆಂಬಲಿತವಾಗಿರುವ ಭಾರತ್ ಟ್ಯಾಕ್ಸಿ ಅಪ್ಲಿಕೇಶನ್ ಮಾದರಿಯೊಂದಿಗೆ ಕಾರ್ಯನಿರ್ವಹಿಸಲಿದೆ. ಈ ಟ್ಯಾಕ್ಸಿಗೆ ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಚಾಲನೆ ನೀಡಿದ್ದಾರೆ. ಸದ್ಯ ಇದು ನವದೆಹಲಿಯಲ್ಲಿ ಕಾರ್ಯನಿರ್ವಹಿಸಲಿದೆ. ಶೀಘ್ರದಲ್ಲೇ ಇದು ಬೆಂಗಳೂರು ಸೇರಿದ ಹಾಗೆ ಇತರೆ ರಾಜ್ಯಗಳ ನಗರಗಳನ್ನು ತಲುಪಲಿದೆ. ಭಾರತ್ ಟ್ಯಾಕ್ಸಿ ಬಗ್ಗೆ ಆಲ್ ಇಂಡಿಯಾ ರೇಡಿಯೋ ತನ್ನ ಸಾಮಾಜಿಕ ಮಾಧ್ಯಮ ಖಾತೆಯಾದ ಎಕ್ಸ್ನಲ್ಲಿ ಮಾಹಿತಿ ನೀಡಿದೆ. एक ऐसी अनूठी टैक्सी कंपनी, एक कोऑपरेटिव अस्तित्व में आ रही है जिसका मालिक टैक्सी चलाने वाला सारथी है, कोई कंपनी नहीं. इस सहकार टैक्सी का इसके साथ जुड़ा हुआ एक सारथी भाई बहन सरकार सहकार दीदी, सारथी दीदी, ये इस टैक्सी कोऑपरेटिव की मालिक है. और यही संकल्पना आपके जीवन में, आपके आत्मविश्वास में और आपकी आर्थिक स्थिति में, तीनों में आमूलचूल परिवर्तन लाने वाला है. ಏನಿದು ಭಾರತ್ ಟ್ಯಾಕ್ಸಿ? ಕೇಂದ್ರ ಸಹಕಾರ ಸಚಿವಾಲಯದ ಪ್ರಕಾರ ಇದೊಂದು ಅಪ್ಲಿಕೇಶನ್ ಆಧಾರಿತ ಸಾರಿಗೆ ಸೇವೆ. ಇದು ಸಹಕಾರಿ ಮಾದರಿಯನ್ನ ಆಧರಿಸಿದ್ದು ಚಾಲಕರನ್ನ ಮಾಲೀಕರನ್ನಾಗಿ ಮಾಡುತ್ತೆ. ಖಾಸಗಿ ವಾಹನ ಮಾಲೀಕರ ಶೋಷಣೆಯಿಂದ ಚಾಲಕರಿಗೆ ರಕ್ಷಣೆಯನ್ನ ಕೊಡುತ್ತೆ. ಭಾರತ್ ಟ್ಯಾಕ್ಸಿಯನ್ನ ಭಾರತ ಸರ್ಕಾರ ನಡೆಸ್ತಾ ಇಲ್ಲ. ಸಹಕಾರ್ ಟ್ಯಾಕ್ಸಿ ಕೋಆಪರೇಟಿವ್ ಲಿಮಿಟೆಡ್ನ ಸಹಯೋಗದೊಂದಿಗೆ ನಡೆಸಲಾಗುತ್ತೆ. ಇದು ವಿಶ್ವದ ಅತ್ಯಂತ ಯಶಸ್ವಿ ಸಹಕಾರಿ ಸಂಸ್ಥೆಗಳಲ್ಲಿ ಒಂದಾಗಿದೆ. ಹೇಗೆ ಕಾರ್ಯನಿರ್ವಹಿಸುತ್ತೆ? ಭಾರತ್ ಟ್ಯಾಕ್ಸಿಯಲ್ಲಿ ಪ್ರತಿಯೊಬ್ಬ ಚಾಲಕ ಸಹಕಾರಿ ಸಂಸ್ಥೆಯ 5 ಷೇರುಗಳನ್ನು ಹೊಂದಿರ್ತಾನೆ. ಪ್ರತಿ ಬಾಡಿಗೆಗೆ ಯಾವುದೇ ರೀತಿಯಲ್ಲಿ ಕಮಿಷನ್ ಕಡಿತಗೊಳಿಸಲಾಗುವುದಿಲ್ಲ. ಬದಲಾಗಿ ಅಪ್ಲಿಕೇಶನ್ ಅನ್ನು ಪ್ರವೇಶಿಸುವುದಕ್ಕೆ ಚಾಲಕರು ದಿನಕ್ಕೆ 30 ರೂಪಾಯಿ ಶುಲ್ಕವನ್ನು ಪಾವತಿಸಬೇಕು. ಊಬರ್ ಮತ್ತು ಓಲಾದಂತಹ ಪ್ಲಾಟ್ಫಾರ್ಮ್ಗಳಲ್ಲಿ ಹೆಚ್ಚಿನ ಕಮಿಷನ್ ಏಜೆನ್ಸಿಯ ಕೊರತೆಯಿಂದಾಗಿ ಅನೇಕ ಚಾಲಕರು ಸಮಸ್ಯೆ ಅನುಭವಿಸ್ತಾ ಇದ್ದು, ಇದನ್ನು ಪರಿಹರಿಸುವುದಕ್ಕೆ ಈ ಕ್ರಮ ತೆಗೆದುಕೊಳ್ಳಲಾಗಿದೆ. ಭಾರತ್ ಟ್ಯಾಕ್ಸಿಯಲ್ಲಿ ಸವಾರರು ಕಡಿಮೆ ದರದಲ್ಲಿ ಪ್ರಯಾಣಿಸಬಹುದು. ಖಾಸಗಿ ಸ್ಪರ್ಧಿಗಳಿಗಿಂತ 30% ಇದು ಅಗ್ಗವಾಗಿರುತ್ತೆ. ಭಾರತ್ ಟ್ಯಾಕ್ಸಿಯ ಶೂನ್ಯ ಕಮಿಷನ್ ಮಾದರಿ ಪ್ರಯಾಣಿಕರಿಗೆ ಅನುಕೂಲಕರ. ಭಾರತ್ ಟ್ಯಾಕ್ಸಿ ಪ್ಲಾಟ್ಫಾರ್ಮ್ನಲ್ಲಿ 4 ಲಕ್ಷಕ್ಕೂ ಹೆಚ್ಚು ನೋಂದಾಯಿತ ಚಾಲಕರನ್ನ ಸೇರಿಸಲಾಗಿದೆ. ಭಾರತ್ ಟ್ಯಾಕ್ಸಿ ಸೇವೆಯು ಸಹಾಯವಾಣಿ ಸೇರಿದ ಹಾಗೆ ಹಲವು ಸುರಕ್ಷತಾ ಸೌಲಭ್ಯಗಳನ್ನು ಒಳಗೊಂಡಿದೆ. ದೆಹಲಿ ಪೊಲೀಸರ ಸಹಯೋಗದೊಂದಿಗೆ ಗ್ರಾಹಕರ ಕಾಳಜಿ ಮತ್ತು ದೂರುಗಳನ್ನು ಪರಿಣಾಮಕಾರಿಯಾಗಿ ಪರಿಹರಿಸುವುದಕ್ಕೆ 35 ವಿಶೇಷ ಬೂತ್ಗಳನ್ನು ಸ್ಥಾಪಿಸಲಾಗಿದೆ. ಸೇವೆಯನ್ನು ಬಳಸುವ ಪ್ರಯಾಣಿಕರಿಗೆ ಸುರಕ್ಷತೆಯನ್ನು ಹೆಚ್ಚಿಸಲು ಎಲ್ಲಾ ಚಾಲಕರ ವಿವರಗಳನ್ನು ಪೊಲೀಸರು ಸಂಗ್ರಹಿಸಿ ಇಟ್ಟಿರ್ತಾರೆ. ಅವರ ಮೇಲೆ ಪೊಲೀಸರು ನಿಗಾ ಇಟ್ಟಿರ್ತಾರೆ. 2025ರ ಡಿಸೆಂಬರ್ನಲ್ಲಿ ದೆಹಲಿ ಮತ್ತು ಗುಜರಾತ್ನಲ್ಲಿ ಬಿಡುಗಡೆಯಾಗಿರುವ ಭಾರತ್ ಟ್ಯಾಕ್ಸಿ 4000 ವಿಮಾನ ನಿಲ್ದಾಣ ಪ್ರಯಾಣಗಳು ಸೇರಿದ ಹಾಗೆ ಪ್ರತಿದಿನ ಸರಾಸರಿ 5500 ಪ್ರಯಾಣಿಕರನ್ನ ಸುರಕ್ಷಿತವಾಗಿ ತಲುಪಿಸಿರುವ ದಾಖಲೆಯನ್ನು ಹೊಂದಿದೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.